ನೀನಾ? ಛೀ! ನೀನಾ? ಇದ್ ನಿಮ್ಮನೇನಾ? ಅಂದ್ರೆ ನೀನ್ ಹುಡ್ಗಾನ? ಏಯ್, ಏನ್ ಹಿಂಗ್ ಕೇಳ್ತಿದ್ಯಾ? ನೀನ್ ಯಾಕೆ ಬಂದೆ? ನಡಿ ಒಳಗಡೆ. ಇವ್ರೇನೇನೋ? ಹ್ಞೂ ಅಮ್ಮ, ಇವ್ರೆ. ಬನ್ನಿ ಬನ್ನಿ ಒಳಗಡೆ. ಅದು ತಾತ. ಬನ್ನಿ 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 ಬನ್ನಿ. ಅಲ್ಲ ಅದು ಕೂತ್ಕೊಳ್ಳಿ. ಅಲ್ಲ ಅದು ಕೀ. ಒಬ್ರೇ ಬಂದ್ರಾ? ಮನೆಯವ್ರು ಯಾರು ಬರ್ಲಿಲ್ವಾ? ಇಷ್ಟ್ ಚಿಕ್ಕ ವಿಷಯಕ್ಕೆ ಮನೆಯವರೆಲ್ಲ ಯಾಕೆ? ಅಯ್ಯೋ, ಇದು ಚಿಕ್ಕ ವಿಷಯನಾ? ಕೂತ್ಕೊಳ್ಳಿ. ಶ್ಯಾಮ್, ಹೋಗಿ ಅವ್ರ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬಾ. ಏನಿದೆಲ್ಲ? ಸರಿ ಅಮ್ಮ. ಕೂತ್ಕೊಳ್ಳಿ. ಬಂದೆ ಒಂದ್ ನಿಮಿಷ. ಅಲ್ಲ ಕೀ. ಕೂತ್ಕೊಳ್ಳಿ. ಅಲ್ಲ ಕೀ. ಏಯ್, ಏನೇ ನಿಂದು? ಮರ್ಯಾದಿಂದ ಹೋಗ್ತಾ ಇರು, ಅಂದ್ರೆ ಕೂತ್ಬಿಡ್ತೀನಿ. ಏಯ್, ಹೋಗಿಲ್ಲೇ. ನಾನೇ ನಿಮ್ಮ ಮನೇಲಿ ಇರಕ್ ಬಂದೆ. ಏಯ್, ಬಾರೆ. ಲೈಫಲ್ಲಿ ಯಾವಳನ್ನ ಮತ್ತೆ ನೋಡ್ಲೇಬಾರ್ದು ಅನ್ಕೊಂಡಿದ್ನ ಅವಳು ಮಾರನೇ ದಿನನೇ ನನ್ನ ಕಣ್ಣಿಗೆ ಕಾಣಿಸ್ಕೊತಿದ್ದಾಳಲ್ಲಪ್ಪ. ಅದು 150 ಕಿಲೋಮೀಟರ್ ದಾಟಿ. ಹುಡುಗನ ಕಡೆಯವ್ರು ನೀವೇ ಅಲ್ಲ? ನಾವು ಹುಡುಗನ ಕಡೆಯವರಲ್ಲ, ಹುಡುಗಿ ಕಡೆಯವರು. ಹುಡುಗಿ ಕಡೆಯವ್ರ? ಏ ಮರಿ, ಹಾ, ಬೈಲ್. ಇವನ ಹುಡ್ಗ, ಪ್ಲೀಸ್ ಅಮ್ಮ, ಇವನಾದ್ರೆ ದಯವಿಟ್ಟು ಬೇಡ. ವಾವ್, ಚೆನ್ನಾಗಿದಾನಲ್ಲ? ಬೇಡಮ್ಮ, ಇವನ್ ಸರಿ ಇಲ್ಲ, ದೊಡ್ಡ ಫ್ರಾಡ್, ಸುಳ್ಳು ಬುರ್ಕ. ನಿಮ್ಮಪ್ಪ ಏನ್ ದೊಡ್ಡ ಹರಿಶ್ಚಂದ್ರನ? ನಾನು ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ? ತಗೋ ಇದನ್ನ. ಇಲ್ಲಮ್ಮ, ಅಪ್ಪಂಗ ಇವನಿಗೂ ಒಂದೇ ಹೋಲ್ಕೆನಾ? ಪ್ಲೀಸ್ ಅಮ್ಮ. ಸುಮ್ನೆ ತಟ್ಟೆ ತಗೊಂಡ್ ಬಾರೆ. ಹಾಯ್. ಕೀ ಕೊಡಿ. ಒಳಗಡೆ ಒಬ್ರು ಅಣ್ಣ ಇದಾರಲ್ಲ, ನೀವೆಲ್ಲ ಅವ್ರ ಕಡೆನೆ ತಾನೆ? ಹೌದು. ಅಮ್ಮ ಕರೀತಿದ್ದಾರೆ, ಬನ್ನಿ. ಓ, ಕೀ ಇಸ್ಕೊಂಡ್ ಬಾ ಅಂದ್ರೆ ಏನೋ ಎಡ್ವರ್ಟ್ ಮಾಡಿದಾನೆ ಅನ್ಸುತ್ತೆ. ಅಯ್ಯೋ, ಇದೆಲ್ಲ ಯಾಕೆ? ಏಯ್, ಇದೆಲ್ಲ ಯಾಕೆ ತರ್ತಿದ್ಯಾ? ಮರ್ಯಾದಿಂದ ಇಲ್ಲಿಂದ ಹೋಗ್ತಾ ಇರು. ನೀನ್ ಯಾಕೋ ಬಂದೆ? ಇನ್ನೊಂದ್ಸಲ ನಿನ್ ಮುಖ ನೋಡಬಾರ್ದು ಅನ್ಕೊಂಡಿದ್ದೆ, ಸುಳ್ಳು ಬುರ್ಕ. ನಾನೇ ನೀನ್ ನೋಡ್ಬೇಕು ಅಂತ ಹುಡ್ಕೊಂಡ್ ಬಂದಿಲ್ಲ. ಹೋಗಿಲಿ. ನೋಡು, ಮರ್ಯಾದೆಯಿಂದ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇರು. ನಾನ್ ಯಾಕೆ ಆಗಲ್ಲ ಅಂತ ಹೇಳ್ಬೇಕು? ತಾತ ಹೇಳಿದ್ಮೇಲೆ ಮುಗೀತು, ಹಾಗೆ ಆಗುತ್ತೆ. ಲಕ್ಷ್ಮಿ, ಕಾಫಿ ಎಲ್ಲ ರೆಡಿ ಮಾಡಿ ಇಟ್ಕೋ. ಅಲ್ಲ, ಇದೆಲ್ಲ ಯಾಕೆ ತರಕ್ ಹೋದ್ರಿ? ಅಯ್ಯೋ, ಇದೆಲ್ಲ ಇಲ್ಲ ಅಂದ್ರೆ ಹೇಗೆ? ಅದು ಒಂದ್ ನಿಮಿಷ ಕೂತ್ಕೊಳ್ಳಿ. ನಮ್ ಲಕ್ಷ್ಮಿ ಒಳ್ಳೆ ಕಾಫಿ ಮಾಡ್ತಾಳೆ, ಮಾಡಿಸ್ಕೊಂಡ್ ಬರ್ತೀನಿ. ಕೂತ್ಕೊಳ್ಳಿ. ಲಕ್ಷ್ಮಿ, ಕಾಫಿ ಮಾಡಿ. ಅಮ್ಮ ಪ್ಲೀಸ್ ಅಮ್ಮ, ಈ ಹುಡ್ಗ ಮಾತ್ರ ಬೇಡಮ್ಮ. ನೋಡು, ನಿನಗ್ ಬೇಕಾಗಿರೋಂತ ಹುಡುಗನ್ನ ನಾನು ಪ್ರಿಂಟ್ ಮಾಡಕ್ ಆಗಲ್ಲ. ಸುಮ್ನೆ ಬೇಗ ಕಾಫಿ ಮಾಡ್ಕೊಂಡ್ ಬಾ. ಎಲ್ಲಿ ಮನೆಯವ್ರು ಯಾರು ಬರ್ಲೇ ಇಲ್ವಲ್ಲ? ಅಯ್ಯೋ, ಅವರೆಲ್ಲ ಯಾಕೆ? ನನಗೆ ಕೊಡಿ, ನಾನು ಹೋಗ್ತೀನಿ. ಇದೇನಿದು? ಇವ್ರು ಒಬ್ರೇ ಹುಡುಗಿ ನೋಡ್ಕೊಂಡು ಹೋಗ್ತೀನಿ ಅಂತಿದಾರಲ್ಲ. ಅದೇಕಾಗತ್ತೆ? ಎಲ್ರು ಬಂದ್ರೆ ತಾನೇ ನೋಡಕ್ಕಾಗೋದು. ಅಪ್ಪ, ನಾನು ಹೋಗಿ ನೋಡ್ತೀನಿ ರೀ. ಅಂಕಲ್ ಅಂಕಲ್, ಅಮ್ಮ ಎಲ್ರನ್ನೂ ಬರಕ್ ಹೇಳ್ತಿದ್ದಾರೆ, ಬನ್ನಿ. ಎಲ್ರು ಬನ್ನಿ ಬನ್ನಿ ಬನ್ನಿ. ಯಾಕೆ? ಬನ್ನಿ ಬನ್ನಿ. ಅಲ್ಲ, ಬ್ರೋಕರ್ ಬರ್ಲಿಲ್ವಾ? ನಮ್ ತಾತ ಬ್ರೋಕರ್ನೆಲ್ಲ ನಂಬಲ್ಲ, ಎಲ್ಲ ಅವರೇ ನೋಡ್ಕೋತಾರೆ. ತಾತನು ಇದಾರೆ ಅಂದ್ರೆ ದೊಡ್ಡ ಫ್ಯಾಮಿಲಿನೇ ಇರ್ಬೇಕು. ಸರಿ 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 ಸರಿ, ತಗೊಳ್ಳಿ, ಲಾಡು ತಿನ್ನಿ. ಅಯ್ಯೋ ಬೇಡ, ತುಂಬಾ ಚೆನ್ನಾಗಿದೆ, ತಗೊಳ್ಳಿ, ತಿನ್ನಿ ತಿನ್ನಿ ತಿನ್ನಿ. ಬನ್ನಿ ಬನ್ನಿ ಯಜಮಾನ್ರೆ, ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಬನ್ನಿ. ಅದು ಅವರು ಇವ್ರೇನೇನೋ? ಹ್ಞೂ ಅಮ್ಮ, ಇವ್ರೆ. ಏನೋ ಇದೆಲ್ಲ? ನನ್ಗೇನ್ ಗೊತ್ತು? ಯಜಮಾನ್ರೆ, ಕುಡಿಯಕ್ಕೆ ಏನಾದ್ರು? ಪರವಾಗಿಲ್ಲ, ಏನು ಬೇಡಮ್ಮ. ಅಯ್ಯೋ, ಹಾಗಂದ್ರೆ ಹೇಗೆ? ಒಂದ್ ನಿಮಿಷ, ಬಂದೆ. ಏಯ್, ನಾನು ಹೇಳಿದ್ದೇನು, ನೀನು ಮಾಡ್ತಾ ಇರೋದೇನು? ಅಯ್ಯೋ ತಾತ, ನಾನು ಆಗ್ಲಿಂದ ಕೀ ಕೇಳ್ತಾನೆ ಇದ್ದೀನಿ, ಅವ್ರು ಕೀನೇ ಕೊಡ್ತಿಲ್ಲ, ನಾನೇನ್ ಮಾಡ್ಲಿ? ಅಮ್ಮ ಪ್ಲೀಸ್ ಅಮ್ಮ. ಸುಮ್ನಿರೇ ನೀನು. ಇಲ್ಲಿ ಬಂದು ತುಂಬಾ ದಿವಸ ಆಗಿತ್ತಲ್ವಾ? ಹೌದು ರೀ. ಕಾಫಿ ಕೊಡಿ ಎಲ್ರಿಗೂ. ಏನ್ ನಡೀತಿದೆ ಇಲ್ಲಿ? ಆಹಾ, ಅದಕ್ಕೆ ಎಷ್ಟು ಲಕ್ಷಣವಾಗಿದ್ದಾರೆ.
ಹ್ಮ್ 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 ಒಂದು ನನಗೆ ಒಂದು ಇವಳಿಗೆ. ಹ್ಮ್ ಕೇಶವ ಪುರೋಹಿತರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಯಜಮಾನ್ರೆ. ಎಲ್ಲಿ ಹೋಗಿದ್ದಾರೆ? ಹೊರಗಡೆ ಹೋಗಿದ್ದಾರೆ ಯಜಮಾನ್ರೆ. ಇನ್ನೇನ್ ಬಂದ್ಬಿಡ್ತಾರೆ. ಹಾ, ಅಲ್ಲ, ಯಜಮಾನ್ರು ನಮ್ಮನೆಗೆ ಬಂದಿದ್ದಾರಲ್ಲ, ಅದು ಎಲ್ರ ಜೊತೆಗೆ. ಲಡ್ಡು ತಗೊಳ್ಳಿ. ಪರವಾಗಿಲ್ಲ ಹಾಗಂದ್ರೆ ಹೇಗೆ? ಮನೆಗೆ ಬಂದು ಹಾಗೆ ಹೋಗಕ್ಕಾಗತ್ತಾ? ತಗೊಳ್ಳಿ. ಪರವಾಗಿಲ್ಲ. ಪರವಾಗಿಲ್ಲಮ್ಮ. ತಗೊಳ್ಳಿ. ಹಾ, ಕೊಡಿ ಕೊಡಿ. ಬೇಕೇನೆ? ಏ. ಇವಳು ದೊಡ್ಡ ಮಗಳಲ್ವಾ? ತುಂಬಾ ಚಿಕ್ಕ ಮಗುವಾಗಿದ್ದಾಗ ನೋಡಿದ್ದಷ್ಟೇ. ತುಂಬಾ ಲಕ್ಷಣವಾಗಿದೆಯಮ್ಮ. ಏನ್ ನಿನ್ ಹೆಸರು? ಲಕ್ಷ್ಮಿ. ಆ ನಿನ್ನ ಹೆಸರು ಎಷ್ಟು ಲಕ್ಷಣವಾಗಿದೆಯೋ ನಿನ್ನ ಮುಖನೂ ಅಷ್ಟೇ ಲಕ್ಷಣವಾಗಿದೆ. ಅಯ್ಯೋ ದೇವ್ರೆ, ಇವ್ರಿಷ್ಟ ಇಲ್ಲ ಅಂತ ಹೇಳಪ್ಪ. ಹೀಗೂ ಬೆನ್ ಕಟ್ಕೊಂಡು ಹೇಗಪ್ಪ ಸಾಯ್ಲಿ. ಅಮ್ಮ ಪ್ಲೀಸ್ ಅಮ್ಮ, ಈ ಹುಡುಗ ಬೇಡ. ಸುಮ್ನಿರೆ. ಇಲ್ಲಿ ಏನಾಗ್ತದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇವ್ರ ಹತ್ರ ನಾನು ಹೇಗಪ್ಪ ಕೇಳೋದು? ನಮ್ಮಿಂದ ತುಂಬಾ ತೊಂದರೆ ಆಯ್ತು ಅನ್ಸುತ್ತೆ ನಿಮಗೆ. ಅಯ್ಯೋ ಹಾಗೇನಿಲ್ಲ. ಸರೋಜಾ, ನಮ್ಮೂರ್ ಜನ ಸತ್ಕಾರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕಾ ಅವರಿಗೆ? ಅದು ನಿಜ ಬಿಡಿ. ತೋಟದ ಮನೆ ರೆಡಿ ಇದೆ ಅಲ್ವಾ? ಅಂದ್ರೆ ನೀವು ಕೀ ಕೇಳಕ್ ಬಂದಿದ್ದ? ಹೌದು, ಅದಕ್ಕೆ ನಮ್ಮ ಮಗ ಆ ದಿನ ಇಲ್ಲಿ ಕಳಿಸಿದ್ದು. ನೀವು ನೋಡಿದ್ರೆ ಇಷ್ಟೆಲ್ಲ ಇಟ್ಟು ಸತ್ಕಾರ ಮಾಡ್ತಾ ಇದ್ದೀರಾ. ಓ ದೇವ್ರಿ. ಯಜಮಾನ್ರೆ, ಅಲ್ಲಿ ಸಂಜೀವ ಇದಾನೆ. ಸರಿ, ನಾವು ಹೊರಡ್ತೀವಿ ಹಾಗಾದ್ರೆ. ನಾವಿನ್ ಬಂದ್ವಿ. ಹಾಗಿದ್ರೆ ನೀವು ಬಂದಿದ್ದು? ಏ ಗೊತ್ತಾಗ್ಲಿಲ್ವನೇ? ನಮ್ ಸಂಜೀವ ಹೇಳ್ತಿರ್ತಾನಲ್ಲ, ಅವರೇ ಇವ್ರು. ಈ ಮನೆ ಕೊಟ್ಟ ದೇವ್ರು. ಇವ್ರು ಇಲ್ಲ ಅಂದಿದ್ರೆ ಬೀದಿಲಿರ್ತಿದ್ವಿ. ಅವೆಲ್ಲ ಯಾಕೀಗ? ನೀವು ಸಂತೋಷವಾಗಿದ್ದೀರಿ ಅಲ್ವಾ? ಅಷ್ಟು ಸಾಕು. ಒಳ್ಳೇದಾಗ್ಲಮ್ಮ. ಚೆನ್ನಾಗಿರು ಮಗಳೇ. ಸರೋಜಾ, ನಡಿ. ಬರ್ತೀವಿ. ಈ ಮಕ್ಕಳೆಲ್ಲ ಇವಳು ಪಾಠ ಹೇಳ್ಕೊಡ್ತಾಳೆ ಯಜಮಾನ್ರೆ. ಓಡ್ಸಿದ್ದೆ, ಹಿತ್ತಲ್ ಬಾಗ್ಲಿಂದ ಮತ್ತೆ ಬಂದಿದ್ದಾರೆ. ಏಯ್ ಹೋಗ್ರ. ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡ್ತಿದ್ಯಮ್ಮ. ಅದ್ಕೆ ನೀವು ಫೋಟೋಗಿಂತ ಇಲ್ಲೇ ನೋಡಕ್ ತುಂಬಾ ಚೆನ್ನಾಗಿದ್ದೀರಾ. ನಿಮ್ಮಿಬ್ರದ್ದು ಒಳ್ಳೆ ಜೋಡಿ. ದೇವ್ರಂತ ತಾತಂಗೆ ದೆವ್ದಂತ ಮೊಮ್ಮಗನ. ನಾನ್ ದೆವ್ವ ಆದ್ರೆ ನೀನ್ ಕೊಳ್ಳಿ ದೆವ್ವ. ನೀನೇನಾದ್ರೂ ಅನ್ಕೋ, ಸದ್ಯ ನೀನ್ ಹುಡ್ಗ ಅಲ್ವಲ್ಲ, ನಾನ್ ಎಸ್ಕೇಪ್. ಏನ? ನಾನ್ ಹುಡುಗ ಅಲ್ವಾ? ಏಯ್, ಏನೇ ಮಾತಾಡ್ತಿದ್ಯಾ? ಅದೆಲ್ಲ ನಿಂಗೆ ಅರ್ಥ ಆಗಲ್ಲ, ಹೋಗೋ. ಇನ್ನೊಂದ್ಸಲ ಅಪ್ಪಿ ತಪ್ಪಿನೂ ನನ್ ಕಣ್ಣಿಗೆ ಕಾಣಿಸ್ಕೊಬೇಡ. ಸೇಮ್ ಪಿಂಚ್. ತಗೋ. ಥ್ಯಾಂಕ್ ಯು. ಅಬ್ಬಾ, ಇಷ್ಟೊಂದು ಗೊಂದಲದಲ್ಲೂ ಯಾವ ಎಡವಟ್ಟು ಆಗ್ಲಿಲ್ವಲ್ಲ. ಎಲ್ಲ ಇವನಿಂದಾನೇ ಆಗಿದ್ದು. ಸರಿ, ಇವಾಗ ಇದನ್ನೆಲ್ಲ ಎತ್ತಿಡಿ. ಯಾಕಮ್ಮ? ಯಾಕಂದ್ರೆ ನಿಜವಾದ ಗಂಡಿನ ಕಡೆಯವ್ರು ಬರ್ತಾರೆ, ಅದಕ್ಕೆ. ಮತ್ತೇನಾ? ಮಾಡಪ್ಪ, ಬೇಗ ಮಾಡು. ಲೇ, ಎಷ್ಟೊತ್ತರ ಇನ್ನೇನು ಯಜಮಾನ್ರು ಬರೋ ಟೈಮ್. ಚನ್ನಪಣ ಸಂಜೀವಪ್ಪ ಕರ್ದ್ರ. ಯಜಮಾನ್ರು ಬಂದ್ರು, ನೀವು ನೋಡ್ಕೊಳ್ಳಿ, ನಾನು ದೇವ್ರ ಕೋಣೆ ರೆಡಿ ಮಾಡ್ಬಿಡ್ತೀನಿ. ನಡ್ರಿ. ಓ, ಯಜಮಾನ್ರು ಬಂದ್ಬಿಟ್ರು. ಬನ್ನಿ, ಚೆನ್ನಾಗಿದೆ. ನಾನ್ ಚೆನ್ನಾಗಿದ್ದೀನಿ ಮಾದಪ್ಪ, ನೀನ್ ಹೇಗಿದ್ಯಾ? ನೀವೆಲ್ಲ ಚೆನ್ನಾಗಿದ್ದೀರಾ? ಬನ್ಸ್ ಅಪ್ಪ. ಚೆನ್ನಾಗಿದ್ಯಾ ಸಿನಾ? ಆರಾಮಾಗಿದ್ದೀರಲ್ವಾ? ನಮಸ್ಕಾರ ಕಣ್ರಮ್ಮ. ನಮಸ್ತೆ. ನಮಸ್ಕಾರಮ್ಮ. ನೀವೆಲ್ಲ ಚೆನ್ನಾಗಿದ್ದೀರಮ್ಮ? ಯಜಮಾನ್ರೆ, ನಮ್ ತೋಟದ ಬಾಳೆಹಣ್ಣು
ಇರ್ಲಿ ಇಟ್ಕೊಳ್ಳಿ. ಯಜಮಾನ್ರಿ ನಮ್ ತೋಟದಲ್ಲಿ ಬಿಟ್ರ ಹೂವ. ಇರ್ಲಿ ಯಜಮಾನ್ರೆ ನೀವು ಬರ್ತೀರಾ ಅಂತ ಊರ್ ಜನಗಳೆಲ್ಲ ಅವ್ರ ತೋಟದಲ್ಲಿ ಬೆಳೆದಿಲ್ಲ ತಕೊಂಡ್ಬಿಟ್ಟವ್ರೆ ಯಜಮಾನ್ರೆ. ಯಜಮಾನ್ರೆ 25 ವರ್ಷ ಆದ್ಮೇಲೆ ಇಡೀ ಕುಟುಂಬನೇ ಕರ್ಕೊಂಡು ಊರು ಬಂದಿದ್ರೆ ಶಾಲೆ ಸಂತೋಷ ಆಯ್ತು ಯಜಮಾನ್ರೆ. ನನಗೆ ಈ ಮಣ್ಣಿನ ಋಣ ತೀರ್ಸೋಕ್ಕಾಗಲ್ಲ. ಅದಕ್ಕೆ ಈ ಊರು ಹುಡುಗನಿಗೆ ನನ್ನ ಮೊಮ್ಮಗಳನ್ನು ಕೊಟ್ಟು ಮದುವೆ ಮಾಡ್ತಾ ಇದ್ದೀನಿ. ಶಾಲೆ ಸಂತೋಷ ಶಾಲೆ ಸಂತೋಷ ನಿಮ್ಮ ಪ್ರೀತಿ ಮುಂದೆ ನನಗಿದು ಯಾವುದು ದೊಡ್ಡದಲ್ಲ. ನೀವು ತಂದಿದ್ದನ್ನೆಲ್ಲ ನಾಳೆ ಪೂಜೆ ದಿನ ಉಪಯೋಗಿಸ್ತೀನಿ ನಾನು. ಆಯ್ತಾ ಮಾದಪ್ಪ, ಇದನ್ನೆಲ್ಲ ಗೋಡನಲ್ಲಿ ಇಡಿಸ್ಬಿಡು. ಆಯ್ತು ಹೋಗಿ ಹೋಗಿ. ಏನಾದ್ರೂ ಮಾಡಿ ಹೋಗ್ಲೇಬೇಕು, ಇಲ್ಲಾಂದ್ರೆ ಖಂಡಿತ ತಾತ ನನಗ್ ಮದ್ವೆ ಮಾಡಿಸಿ ಈ ಊರಲ್ಲೇ ನನ್ನ ಸೆಟ್ಲ್ ಮಾಡಿಸ್ಬಿಡ್ತಾರೆ. ಅಯ್ಯೋ ನಡೀರಿ, ನಂದೇ ಮನೆ, ನೀವು ನೋಡಿ ಹೋಗಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸಾರಿ ಅಮ್ಮು ಅಮ್ಮು ಏನಾಯ್ತು? ಅದು ಹೂ ಅವ್ರ ಮೇಲೆ ಬಿತ್ತು, ಅದಕ್ಕೆ. ಇಡಿಯಟ್, ನೋಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ವಾ? ಅಲರ್ಜಿ ಇದೆ ಇವಳಿಗೆ. ಕ್ಲೀನ್ ಮಾಡು ಇದೆಲ್ಲ. ಅಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಯಾರೋ ಬಂದ್ರಲ್ಲ ಅಂತ ತಿರುಗಿ ನೋಡಿದೆ, ಅಷ್ಟರಲ್ಲಿ ಕಾಲ್ ಸ್ಲಿಪ್ ಆಯ್ತು, ಬುಟ್ಟಿಲಿರೋ ಹೂ ಅವ್ರ ಮೇಲೆ ಬಿತ್ತು. ನಂಗೆ ಗೊತ್ತಿರ್ಲಿ. ಸಂಜೀವ, ಯಜಮಾನ್ರೆ ಇರ್ಲಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ತಾತ. ನೋಡಿ ಕೆಲ್ಸದವ್ರನ್ನ, ಚೂರು ಸೆನ್ಸ್ ಇಲ್ಲ. ಅಮ್ಮು ಮೇಲೆ ಹೂ ಹಾಕಿದ್ದಾರೆ, ಅವಳಿಗೆ ಅಲರ್ಜಿ ಆಗಿದೆ. ನೋಡ್ತಿದ್ದ ಹಾಗೆ ಯಾವತ್ತೂ ನಿರ್ಧಾರಕ್ಕೆ ಬರಬಾರ್ದು. ಇವನು ನಮ್ಮ ಅಮ್ಮನ ಮದುವೆ ಆಗಬೇಕಾಗಿರೋ ಹುಡುಗ. ಏನೇ ಇದು, ಹಳ್ಳಿ ಹೈದಾನೆ ಹುಡುಕಿದ್ದಾರೆ. ನಾವ್ ಅಂದ್ಕೊಂಡಿಕ್ಕಿಂತ ಬೆಟರ್ ಆಗೇ ಇದೆ. ಒಳ್ಳೇದೇ ಆಯ್ತಲ್ಲೇ. ಸಂಕೋಚ ಇರಬೇಕು. ಇರ್ಲಿ ಬಿಡು. ನನ್ನ ಮೊಮ್ಮಗ ಗೊತ್ತಿಲ್ಲದೆ ಜೋರಾಗಿ ಮಾತಾಡ್ಬಿಟ್ಟ, ತಪ್ಪು ತಿಳ್ಕೊಬೇಡ. ಅದೇ ಕ್ಷಮೆ ಕೇಳು. ಏನು? ನಿನ್ ಭಾವ ಆಗೋನು ಕ್ಷಮೆ ಕೇಳು. ಯಜಮಾನ್ರೆ ಹೋಗಿ. ಕ್ಷಮೆ ಕೇಳು ಅಂದೆ. ಅದೇ ಸಾರಿ. ಬಾ. ಯಜಮಾನ್ರೆ, ಅವ್ರೇನ್ ಬೇಕು ಅಂತ ಮಾಡಿದ್ದಲ್ಲ, ನೀವು ಕೋಪ ಮಾಡ್ಕೋಬೇಡಿ. ಇರ್ಲಿ ಬಿಡು. ನೀನ್ ಯಾಕಪ್ಪ ಇದನ್ನೆಲ್ಲ ಮಾಡ್ತಾ ಇದೀಯಾ? ಅದು ಯಜಮಾನ್ರೆ, ಮನೆ ಕೆಲಸ ಎಲ್ಲ ಮುಗ್ದಿತ್ತು, ನಾಳೆ ಪೂಜೆಗೆ ತಯಾರಿ ಮಾಡ್ಕೊಂತಿದ್ದೆ ಅಷ್ಟೇ. ಒಬ್ನೇ ಯಾಕೆ ಮಾಡ್ತಾ ಇದೀಯಾ ಅಂತ. ನಾನೊಬ್ನೇ ಅಲ್ಲ, ನನ್ನ ಜೊತೆ ನನ್ನ ತಂಗಿನೂ ಇದ್ದಾಳೆ. ತಂಗಿನ? ಅದೇ ಕೇಶವ್ ಚಿಕ್ಕಪ್ಪನ ಮಗಳು ಲಕ್ಷ್ಮಿ. ಅರೆ, ಲಕ್ಷ್ಮಿ ಹೆಸರು ನಿಮ್ಗೆ ಹೇಗೆ ನೆನಪು? ಬರ್ತಾ ಅವ್ರ ಮನೆಗೆ ಹೋಗಿದ್ವಿ, ಈ ಮನೆ ಕೀ ಇದೇನೋ ಅಂತ ಕೇಳೋದಕ್ಕೆ. ಸರಿ. ತುಂಬಾ ಒಳ್ಳೆ ಹುಡುಗಿ ಅನ್ಸುತ್ತೆ. ನಾಳೆ ನಾವು ಪೂಜೆ ಇಟ್ಕೊಂಡಿದೀವಲ್ಲ, ಅವಳಿಗೂ ಬರಕ್ಕೆ ಹೇಳು. ಸರಿ ಯಜಮಾನ್, ಆಮೇಲೆ ಸಿಗ್ತೀನಿ. ಸರಿ ಸರಿ. ಇವನ ಹತ್ರ ಇವಾಗ ಮಾತಾಡೋದು ಕಷ್ಟ ಅನ್ಸುತ್ತೆ. ಬೇರೆ ಏನಾದರೂ ಪ್ಲಾನ್ ಮಾಡಬೇಕು. ಅಪ್ಪ ಪ್ಲೀಸ್ ಅಪ್ಪ, ನೀವಾದ್ರೂ ಒಂದ್ ಮಾತು ಹೇಳಿ ಅಪ್ಪ. ಏನು ಹೇಳೋದು ಪುಟ್ಟಿ, ಇವಳು ನೋಡಿದ್ರೆ ಹುಡುಗನ ಕಡೆ ಅವ್ರನ್ನ ಕರ್ಸ್ ಕೂರಿಸ್ಬಿಟ್ಟಿದ್ದಾಳೆ. ನೋಡಿ ಅಮ್ಮ, ನಿಮಗೆ ಮಾತು ಕೊಟ್ಟ ಹಾಗೆ ನಿನ್ನ ತಂದೆ ತಾಯಿನ ಕರ್ಕೊಂಬಂದಿದ್ದೇನೆ. ನಮಸ್ತೆ. ನಮಸ್ಕಾರ. ಓ, ಹುಡುಗನ್ ಹುಡುಕ್ತಾ ಇದ್ದೀರಾ? ನನ್ ಮಗ ತುಂಬಾ ಬಿಜಿ. ಇನ್ನೇನ್ 2 ನಿಮಿಷದಲ್ಲಿ ಇಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಶಾಸ್ತ್ರ ಒಂದು ಮುಗಿಲಿ, ಆಮೇಲೆ ಮಾತಾಡ್ತೀನಿ ಬಿಡು.
ಏನು ನಿಮ್ಮ ಅಪ್ಪನ ಹತ್ರ ಚಾಡಿ ಹೇಳ್ತಿದ್ಯಾ? ರೀ, ನೀವು ಇಲ್ಲಿರೋದಲ್ಲ, ಬನ್ನಿ ಬನ್ನಿ ಅಂದೆ. ಅಲ್ಲ ಹುಡುಗ ಬಂದಲ್ಲ. ಏನೇನು ನಿಧಾನ. ಲಕ್ಷ್ಮಿ, ಕಾಫಿ ತಗೊಂಡ್ ಬಾ. ರಿಪೀಟ್. ನನಗೆ ಆ ಥರ ಕೆಟ್ಟ ಅಭ್ಯಾಸಗಳಿಲ್ವಲ್ಲ. ಅಂದ್ರೆ ಬಾಕಿ ಟೈಮಲ್ಲೆಲ್ಲ ಎಳ್ನೀರು ಕುಡಿತಾನೆ ಅಂತ ಹೇಳಿದೆ. ತಗೊಂಡೆ. ಏನೇ ಮಾಡ್ತಾ ಇದ್ದಾನೆ? ನೇಲ್ ಪಾಲಿಶು. ಅಂದ್ರೆ ನನ್ನ ಮಗನಿಗೆ ನೈಲ್ ಪಾಲಿಶ್ ಸ್ಮೆಲ್ ಅಂದ್ರೆ ತುಂಬಾನೇ ಇಷ್ಟ, ಅದಕ್ಕೆ ಹಚ್ಕೊಂಡಿದ್ದಾನೆ. ಅಣ್ಣನಿಗೆ ಎಣ್ಣೆ ಸಿಗ್ಲಿಲ್ಲ ಅಂದ್ರೆ ನೈಲ್ ಪಾಲಿಶ್ನೇ ಮೂಸ್ತಾ ಇರ್ತಾನೆ. ಅದು ಇವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಏನೋ ಕ್ವಶನ್ ಕೇಳೋಗಿದ್ರೆ ಕೇಳ್ಬೋದು. ನಾನೊಂದು ಪ್ರಶ್ನೆ ಕೇಳೋದಿದೆ. ಮದ್ವೆ ಆದ್ಮೇಲೆ ನಾನು ಓದೋದ್ರಿಂದ ನಿಮ್ಗೇನ್ ತೊಂದ್ರೆ ಇಲ್ಲ ಅಲ್ವಾ? ಏನಮ್ಮ ಕಥೆ ಪುಸ್ತಕದ? ತಮಾಷೆ ಮಾಡ್ತಿದ್ದಾರೆ. ನಾನೆಲ್ಲ ಮಾತಾಡಿದ್ದೀನಲ್ಲ, ಇನ್ನೇನ್ ನಿಂದು? ಅವಳಿಗೆ ಮದುವೆ ಆದಮೇಲೆ ಓದಬೇಕು ಅನ್ನೋ ಆಸೆ ಇದೆ. ವಿದ್ಯಾಭ್ಯಾಸ ಯಾವುದೇ ಕಾರಣಕ್ಕೂ ಕೆಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಇದುವರೆಗೂ ಯಾವ ಸಂಬಂಧನೂ ನೋಡಿಲ್ಲ. ಅಲ್ಲ, ಮದ್ವೆ ಆದ್ಮೇಲೆ ಓದೋದು ಅಂದ್ರೆ ಅದೇನು ತೊಂದ್ರೆ ಇಲ್ವಲ್ಲ, ಓದ್ಲಿ ಬಿಡಿ ಅಮ್ಮ. ನಮ್ಮ ಮಗನಿಗೆ ಹೆಣ್ಣು ಸಿಗೋದೇ ಕಷ್ಟ, ಅಂಥದ್ರಲ್ಲಿ ಇವ್ರು ಹೆಣ್ಣು ಕೊಡ್ತಿದ್ದಾರೆ. ಹೊಸ ಸುಮ್ಮನಿರು. ಓದೋದ್ರಿಂದ ಏನು ತೊಂದರೆ ಇಲ್ಲ ಪುರೋಹಿತರೆ. ಅಪ್ಪ ಅಮ್ಮನಿಗೆ ಹುಡುಗಿ ಇಷ್ಟ ಆಗಿದ್ದಾಳೆ, ಆದ್ರೆ ಹುಡುಗಿಗೆ ಹುಡುಗ ಇಷ್ಟನೋ? ಅದಿರಲಿ, ನಾನು ಆಗ್ಲಿಂದ ಗಮನಿಸ್ತಾನೆ ಇದ್ದೀನಿ. ಹುಡುಗ ಏನೂ ಮಾತೇ ಆಡ್ತಿಲ್ವಲ್ಲ, ಯಾಕೆ? ಮಗನೇ, ಹೇಳಿಸ್ತೀನಿ. ಒಂದ್ ನಿಮಿಷ. ಹಸುನೆ ಹಾಲ್ ಕೊಡಕ್ ರೆಡಿ ಇರ್ಬೇಕಾದ್ರೆ ಅಹಂಕಾರದಲ್ಲಿ ಬಾಲ ಎಳೆದ್ಬಿಟ್ಟು ಒದಿಸ್ಕೊಡ್ರಂತೆ. ಹಂಗಾಯ್ತು ನಮ್ ಕತೆ. ಎಲ್ಲ ಸರಿಯಾಗಿ ನಡೀತಿತ್ತು. ನಾನು ಓದ್ಬೇಕು ಅಂತ ಎಲ್ಲ ಹಾಳು ಮಾಡ್ಬಿಟ್ಲು. ಓದ್ಬಿಟ್ಟು ಅದ್ ಯಾವ ದೇಶ ಉದ್ಧಾರ ಮಾಡ್ತಾಳೋ ಏನೋ. ಮಗಳೇ, ನೀನು ಎಲ್ರ ಮುಂದೆ ಪ್ರಶ್ನೆ ಕೇಳಿದ್ದು ಒಳ್ಳೇದೇ ಆಯ್ತು. ಆದ್ರೆ ಅವ್ರು ಏನೋ ಹೇಳ್ದೆ ಹೋದ್ರಲ್ಲಪ್ಪ. ಆದ್ರೆ ಪಾಪ ಅಮ್ಮಂಗೆ ಬೇಜಾರಾಯ್ತಲ್ಲಪ್ಪ. ಬೇರೆ ಯಾರಿಗೋ ಏನೋ ಬೇಜಾರಾಯ್ತು ಅಂತ ನಿನ್ನ ಬದುಕನ್ನ ಬಲಿ ಕೊಡೋದಲ್ಲ ಪುಟ್ಟಿ. ಅಮ್ಮ, ನಿಮ್ಮಮ್ಮನ್ ಮಾತ್ ಕೇಳ್ಕೊಂಡು ಹಾಳಾಗ್ಬೇಡ ಅಂತಿದಾರಮ್ಮ ಅಪ್ಪ. ಹೇಳ್ತಾರೆ. ನೋಡು, ಈಗ್ಲೂ ಕಾಲ ಮಿಂಚಿಲ್ಲ. ನೀನ್ ಇದನ್ನೆಲ್ಲ ಒಪ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನಾನೆಲ್ಲ ನೋಡ್ಕೋತೀನಿ. ಏನ್ರಿ ನೋಡ್ಕೋತೀರಾ ನೀವು? ಅವಳಿಗೆ ಮದ್ವೆ ಬೇಡ ಅಂತ ಹೇಳ್ಕೊಡ್ತಿದ್ದೀರಾ? ನೋಡಿ, ನನ್ ಮನ್ಸು ನಾಲ್ಗೆ ಒಟ್ಟಿಗೆ ಕೆಲಸ ಮಾಡಲ್ಲ. ನನ್ ಕೋಪ ಬರ್ಸಿ ನನ್ ಬಾಯಿಗೆ ಕೆಲಸ ಕೊಡ್ಬೇಡಿ ನೀವು. ಲಕ್ಕಿ ಇದ್ದಾಳಾ? ಹಾ, ಇದ್ದಾಳೆ. ಲಕ್ಕಿ, ಲಕ್ಕಿ. ಈ ಸಂಬಂಧ ಕುದ್ರೋವರೆಗೂ
ಯಾರು ಯಾರಿಗೂ ಏನು ಹೇಳ್ಕೊಡ್ದು. ಸಂಜೀವ, ಏನ್ ಚಿಕ್ಕಮ್ಮ, ಎಲ್ರೂ ರೂಮಲ್ಲಿ ಸೇರ್ಕೊಂಡು ಏನೋ ದೊಡ್ಡದಾಗಿ ಡಿಸ್ಕಷನ್ ಮಾಡ್ತಿರೋ ಹಾಗಿತ್ತು. ಏನಿಲ್ಲ. ಲಕ್ಕಿ, ಏನೇ ಹಿಂಗ್ ರೆಡಿ ಆಗಿದ್ಯಾ? ಹುಡುಗಿ ನೋಡು ಶಾಸ್ತ್ರ ಮಾಡಿ ಮುಗಿಸಿಲ್ಲ ತಾನೇ? ಏನಪ್ಪ ಹೀಗೆ ಹೇಳ್ತಿದ್ಯಾ? ಅವಳ ಹೆಸರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿದ್ವಿ. ದೇವಸ್ಥಾನಕ್ಕೆ ಹೋಗಕ್ ರೆಡಿ ಆಗಿದ್ದಾಳಷ್ಟೇ. ದೊಡ್ಡ ಮನೆಯವ್ರು ಬಂದಿದ್ರಲ್ಲ, ಏನಂದ್ರು? ಈಗ ಅವ್ರನ್ನೇ ಮಾತಾಡ್ಸ್ಕೊಂಡ್ ಬರ್ತಿದೀನಿ. ಕುಲದೇವರು ಪೂಜೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಎಲ್ರನ್ನೂ ಕರೆಯೋ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾಳೆ ಬೆಳಗ್ಗೆನೆ ಕುಲದೇವರ ಪೂಜೆ, ಯಾರು ಮಿಸ್ ಮಾಡೋ ಹಾಗಿಲ್ಲ. ಓಕೆನಾ? ಲಕ್ಕಿ, ನೀನು ಅಷ್ಟೇ. ಸರಿ ಅಣ್ಣ. ಏನಾಯ್ತು ಲಕ್ಕಿ, ನೀನು ಬೆಂಗಳೂರಿಗೆ ಹೋಗ್ಬೇಕೋ ಬೇಡವೋ ಅಂತ ಚರ್ಚೆ ನಡೀತಾ ಇತ್ತಾ? ಅಯ್ಯೋ ಹಾಗೇನಿಲ್ಲ ಅಣ್ಣ, ಅದ್ ಬಿಡು, ರಿಸಲ್ಟ್ ಬಂದ್ಮೇಲೆ ನೋಡೋಣ. ಅದ್ರಲ್ಲೇನು ಡೌಟು? 100% ಪಾಸ್ ಆಗ್ತೀಯಾ? ಚಿಕ್ಕಪ್ಪ, ಲಕ್ಕಿನ ಬೆಂಗಳೂರು ಕಳಿಸ್ಬೇಕು, ಈಗಲೇ ಹೇಳಿದ್ದೀನಿ. ನಮ್ಮ ಹಳ್ಳಿ ಕಡೆ ಇಡೀ ಕರ್ನಾಟಕನೇ ತಿರುಗಿ ನೋಡೋ ಹಾಗೆ ಮಾಡೋ ತಾಕತ್ತಿರೋದು ನಮ್ಮ ಲಕ್ಕಿಗೆ ಮಾತ್ರ. ಏನಂತೀರ ಚಿಕ್ಕಮ್ಮ? ಸರಿಯಾಗಿ ಹೇಳ್ದೆ ನೋಡು. ಮತ್ತೆ ಅಣ್ಣ, ನೀನ್ ಅದಕ್ಕೆ ನೋಡ್ದ್ಯಾ? ಓಹೋ, ಅದಕ್ಕೆ ಹೆಸರು ಹೇಳ್ತಿದ್ದಾಗೆ ನಾಚಿಕೆ ನೋಡು. ಪುರೋಹಿತ್ರೆ, ತೋಳಿ. ಓ ಪರವಾಗಿಲ್ವೇ, ಗಂಡವರೇ ಮೊದಲು ಬಂದ್ಬಿಟ್ಟಿದ್ದೀರಾ? ಓಹೋ, ಏನ್ ಪುರೋಹಿತ್ರೆ ನಿಮ್ ಮಾತಿನ ಅರ್ಥ? ನಮ್ಮ ಅಣ್ಣಂಗೆ ಅರ್ಜೆಂಟ್ ಜಾಸ್ತಿ ಅಂತನಾ? ಏ ತರ್ಲೆ, ಎಷ್ಟು ಅಂತ ಕಾಲ ಎಳಿತೀಯ ಒಂದು? ನೋಡಿ ಚಿಕ್ಕಪ್ಪ, ಮಾವ ಎಲ್ಲಿ? ಹೇ, ಬಂದ್ರು ಅಮ್ಮ, ಬಂದ್ರು. ಬನ್ನಿ, ಬನ್ನಿ, ಎಲ್ಲ ಬನ್ನಿ. ನಡಿ ನಡಿ ಬಾ. ನಮಸ್ಕಾರ. ಚೆನ್ನಾಗಿದ್ದೀರಲ್ಲ? ಬೇಡ ಬೇಡ ಬೇಡ, ಬಿಡಬಾರ್ದು, ಖಾಲಿ ಬಿಡಬಾರ್ದು. ಹೋಗಿ ಹೋಗಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಬಾಬು. ಹೇಳಿ, ಹೇಳಮ್ಮ, ಹೇಳು. ಇರ್ಲಪ್ಪ ಇರ್ಲಪ್ಪ. ಹಾ ನಮಸ್ಕಾರಮ್ಮ. ಎಲ್ಲ ಚೆನ್ನಾಗಿದ್ದೀರಿ ಅಲ್ವಾ? ಏನಣ್ಣ, ನೀನ್ ರಾಣಿ ಜೇನ್ನ ಹುಡುಕ್ತಿದ್ಯಾ? ಸುಮ್ಮನೆ ಗಂಡಿನ ಕಡೆಯವ್ರನ್ನ ತುಂಬಾ ಕಾಯಿಸ್ಬಿಟ್ಟೆ ಅನ್ಸುತ್ತೆ ಅಲ್ವಾ? ಅಯ್ಯೋ, ಹಾಗೇನು ಇಲ್ಲ ಸಾಹೇಬ್ರೆ. ಇಲ್ಲ ತಾತ, ನೀವ್ ತಡವಾಗಿ ಬಂದಿದ್ದಲ್ಲ, ನಮ್ಮ ಅಣ್ಣನೇ ಸ್ವಲ್ಪ ಬೇಗ ಬಂದ ಅಷ್ಟೇ. ಅವನಿಗೆ ಅದಕ್ಕೆ ನೋಡೋ ಕಾತುರ, ಅದಕ್ಕೆ ಅಲ್ವಾ ಅಣ್ಣ? ಅಲ್ಲಿ ನಾಚಿಕೆ ನೋಡು, ಅಲ್ಲಿ ಅಲ್ಲಿ ಅಲ್ವಾ ಅಲ್ವಾ? ಕ್ಷಮ್ಸೆ ಸಾಹೇಬ್ರೆ, ಮಗಳು ಆಗಾಗ ತಮಾಷೆ ಮಾಡ್ತಿರ್ತಾಳೆ. ಸೈಡ್ 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 ಏ, ಸೈಡ್ ಪುಟ್ಟಿ, ಏನೋ ಇವಳು. ಅದಕ್ಕೆ ಬನ್ನಿ ಬನ್ನಿ ಬನ್ನಿ, ನೀವು ಇಲ್ಲಿ ನಿಂತ್ಕೊಳ್ಳೋದಲ್ಲ, ನೀವು ಮುಂದೆ ನಿಂತ್ಕೋಬೇಕು. ಅದಕ್ಕೆ ಈಗ ನೋಡಿ ನಮ್ಮ ಅಣ್ಣನ ಮುಖ ಕಮಲದ ಹೂ ತರ ಅರಳ್ಬಿಡ್ತು. ಇವಾಗ ಕರೆಕ್ಟಾಗಿ ಕಾಣಿಸ್ತಿದ್ಯಾ ಅಣ್ಣ? ಏನಿಲ್ಲ ಏನಿಲ್ಲ, ದೇವಿ ಸರಿಯಾಗಿ ಕಾಣಿಸ್ತಿದಳ ಅಂತ ಕೇಳ್ದೆ. ಅತ್ತೆ, ನಿಮ್ಮನ್ನ ಯಾಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಗೊತ್ತು ತಾನೆ? ಗೊತ್ತು, ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೋತೀನಿ. ಏನೋ ಆಗ್ಲಿಂದ ಗುಸುಗುಸು ಅಂತ ಮಾತಾಡ್ತಾನೆ ಇದಾರಲ್ಲ. ಶುರು ಮಾಡ್ಬೋದಾ ಯಜಮಾನ್ರೆ? ಮಾಡಿ ಮಾಡಿ. ಸಂಜೀವ, ಬಾಪ್ಪ ಇಲ್ಲಿ. ಈ ಪ್ರಸಾದನ ಆ ಮರದ ಹತ್ರ ಇಟ್ಬಿಡು. ಅತ್ತೆ, ಇದೇ ರೈಟ್ ಟೈಮ್, ಹೋಗಿ ಮಾತಾಡಿ.
ಹಾಯ್. ನಮಸ್ತೆ. ನಮಸ್ತೆ. ನಾನು ನಿಮ್ಮ ಹತ್ರ ಸ್ವಲ್ಪ ದೇವಕಿ, ಅರೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ ದೇವಕಿ? ಪೂಜೆ ನಡೀತಿರೋದು ಅಲ್ಲಿ ತಾನೆ, ಬಾ. ಹಾ, ಅವ್ರು ಪ್ರಸಾದ ಇಟ್ಬಿಟ್ಟು ಬರ್ತಾರೆ, ನೀನ್ ಬಾ. ನೀವು ನನಗೇನಾದ್ರೂ ಹೇಳೋದಿತ್ತಾ? ದೇವಕಿ ಬಾಯಿಲಿ ನೋಡು, ಅಮ್ಮನೂ ಕರೀತಿದ್ದಾರೆ, ಬಾ. ನೀನ್ ಬಾ. ಬನ್ನಿ. ಚಿಕ್ಕಪ್ಪ ಏನ್ ಮಾಡ್ತಾ ಇದೀಯಾ? ಶತ್ರು ಸಂಹಾರ. ಹಲೋ ಬಾಸ್. ಆ ಪುಟ್ಟ ಬಂದಿಯಾನೇನ್ರು? ಬಂದಿದ್ದಾನೆ ಬಾಸ್. ಇಷ್ಟೆಲ್ಲ ಧಮ್ಕಿ ಕೊಟ್ಟ ಮೇಲೂ ಆ ನನ್ನ ಮಗ ಬಂದಿಯಾನೆ ಅಂದ್ರೆ ಅವನು ಸರಿಯಾಗಿ ಬಿಸಿ ಮುಟ್ಟಿಸ್ಬೇಕು. ಒಂದು ಕೆಲಸ ಮಾಡಿ, ಅವನು ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳಂಗೆ ಆ ಥರದೊಂದು ಮಾರ್ಕ್ ಹಾಕಿ ಸಾಕು. ಓಕೆ ಬಾಸ್. ಅಲ್ಲ ಚಿಕ್ಕಪ್ಪ, ಆ ಮುದ್ದಿನ ಮೇಲೆ ನಿನಗೆ ಯಾಕೆ ಅಷ್ಟೊಂದು ದುಶ್ಮನಿ? ಹಳೆ ಕತೆ. ತಾಯಿ ಮಹಾಲಕ್ಷ್ಮಿ, ಲಕ್ಷ್ಮಿ ಅಮ್ಮ ಇಲ್ಲಿ ಹಾ, ಎಲ್ಲರ ಹತ್ರ ಮುಟ್ಟಿಸ್ಬಿಡಮ್ಮ. ಅಯ್ಯೋ, ಅಯ್ಯಯ್ಯೋ, ಸಾರಿ. ನಮಸ್ಕಾರ ಮಾಡ್ತಿದ್ದೀನಿ ಅನ್ಕೊಂಡ್ರಾ? ಪರವಾಗಿಲ್ಲ, ಹೇಗಿದ್ರು ನೀವು ಹಿರಿಯರು, ಆಶೀರ್ವಾದ ಮಾಡಿ. ಪರವಾಗಿಲ್ಲ. ತಾಯಿ, ಹೆಣ್ಣು ಗಂಡಿನ ಕಡೆಯವ್ರು ಬಂದಿದ್ದಾರೆ. ನೀನು ಒಪ್ಪಿಗೆ ಕೊಟ್ಟರೆ ಮುಂದಿನ ಕಾರ್ಯ ಶುರುವಾಗೋದು. ಏನು ಒಪ್ಪಿಗೆನಾ? ಹಂಗಂದ್ರೆ ಹೂ ಆದಿ, ಆ ತಾಯಿ ಮೇಲಿರೋ ಹೂವ ಬಿದ್ರೇನೆ ಈ ಮದ್ವೆಗೆ ಒಪ್ಪಿಗೆ ಅಂತ ಅರ್ಥ. ಬಿದ್ದಿಲ್ಲ ಅಂದ್ರೆ ಇದೆಲ್ಲ ವರ್ಕೌಟ್ ಆಗಲ್ಲ. ನಾನೇ ಅವನ ಹತ್ರ ಮಾತಾಡ್ತೀನಿ. ನಿಧಾನ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.